ಷೋಡಶೋಪಚಾರ ಅಂತ ಹೇಳಿದ್ರೆ 16 ಉಪಚಾರಗಳಿಂದ ಆರತಿ ಮಾಡಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನೀನು ಈಗ ಸ್ವಲ್ಪ ಹೊತ್ತು ಮಲಗು ಅಂತೇಳಿ ಮಲಗಿಸ್ತೀವಿ. ಡ್ರೈ ಫ್ರೂಟ್ಸ್ ಅಂದರೆ ಈ ತ್ರಿಪುರ ಸುಂದರಿಗೆ ಬಹಳ ಇಷ್ಟ. ತ್ರಿಪುರ ಸುಂದರಿ ಕೈಯಲ್ಲಿ ಕಬ್ಬಿನ ಬಿಲ್ಲನ್ನು ಹಿಡ್ಕೊಂಡಿರ್ತಾಳೆ. ಹೌದು, ಆಯುಧ ಅವಳಿಗೆ. ಕಬ್ಬನ್ನು ತಿನ್ನಬಾರದು, ಇದನ್ನು ತಿಳ್ಕೊಳ್ಬೇಕು. ಶ್ರೀವಿದ್ಯಾ ಉಪಾಸಕರಾಗಿರ್ತಕ್ಕಂಥವ್ರು ಊಟ ತಿಂಡಿಗಳನ್ನು ಮಾಡೋದೇ ಆಗಲಿ ಈ ರೀತಿಯಾಗಿ ಷೋಡಶೋಪಚಾರ 16 ಸಹ ನಾವು ಮಾಡ್ತೀವಿ. ಇದರ ಮೂಲಕವಾಗಿ ನಾವು ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದು ಬೀಜಾಕ್ಷರಗಳಿಲ್ಲದೇ. ಶ್ರೀವಿದ್ಯಾ ಉಪಾಸಕರಾಗದೇ ಇರ್ತಕ್ಕಂಥವ್ರು ಯಾರೋ ವ್ಯಾಖ್ಯಾನವನ್ನು ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ವಿದ್ಯೆ ಕಲಿತವನಿಗೆ ಅದರ ಅರ್ಥ ತಿಳಿದವನೇ ಅದಕ್ಕೆ ಈ ರೀತಿಯಾಗಿ ಇದಕ್ಕೆ ಇದರಲ್ಲಿ ಹೀಗಿರೋವಾಗ ಇದನ್ನು ಯಾಕೆ ಈ ರೀತಿಯಾಗಿ ನಾವು ಮಾರ್ಪಡಿಸ್ಕೊಳ್ಬಾರ್ದು, ಮಾರ್ಪಡಿಸಿದ್ರೆ ಅದರಿಂದ ಏನಾಗುತ್ತೆ, ಮಾರ್ಪಡಿಸದೇ ಇದ್ರೇ ಏನಾಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ವ್ಯಾಖ್ಯಾನ ಅಂತ ಹೇಳಿದ್ರೆ ಅದಕ್ಕೆ ಟಿಪ್ಪಣಿಯನ್ನು ಬರೀತಕ್ಕಂಥದ್ದು. ಆ ಟಿಪ್ಪಣಿಯನ್ನು ನಾವು ಬರೀಬೇಕಾದ್ರೆ ಅದರ ಅರ್ಥ ಗೊತ್ತಿರಬೇಕು ನಮಗೆ ಮೊದಲು. ಹೌದು ಹೌದು ಹೌದು. ಅಂದರೆ ಅವರು ಮೂಲತಃ ಇವಾಗ ಲಕ್ಷ್ಮೀಧರ ಅಂತ ಹೇಳಿದ್ರೆ ಅವನ ಹಿಂದಿನ ಚರಿತ್ರೆಗೆಲ್ಲ ನಾವು ಹೋಗಬೇಕು. ಅಂದರೆ ಕೇವಲ ಇಲ್ಲಿ ಲಕ್ಷ್ಮೀಧರ ಈ ಥರ ಟಿಪ್ಪಣಿ ಬರೆದಿದ್ದಾರೆ ಅಂತ ಹೇಳಿ ನಮಗೆ ಉಲ್ಲೇಖಗಳು ಗ್ರಂಥಗಳಲ್ಲಿ ಸಿಗುತ್ತೆ. ಆದರೆ ಆ ಲಕ್ಷ್ಮೀಧರಂದನೇ ಸಪ್ರೇಟ್ ಆಗಿರ್ತಕ್ಕಂಥದ್ದನ್ನೇ ಅದನ್ನು ನಾವು ಕೆಲವು ಗ್ರಂಥಗಳಲ್ಲಿ ನೋಡ್ಕೊಳ್ಬಹುದು. ಅದನ್ನು ಯಾವಾಗಲಾದ್ರೂ ಮುಂದಿನ ಸಂಚಿಕೆಯಲ್ಲಿ ನೋಡಿ ಅದನ್ನು ಹೇಳ್ತೀನಿ. ಇಲ್ಲಿ ಇನ್ನೊಂದು ಇವಾಗ ಏನಾಗಿದೆ, ಈ ಲಲಿತಾ ಸಹಸ್ರನಾಮದ ಬಗ್ಗೆ ಶ್ರೀಚಕ್ರದ ಬಗ್ಗೆ ಲಲಿತಾ ಸಹಸ್ರನಾಮದಲ್ಲಿ ಸಮಯಾಚಾರದಲ್ಲಿ ನಾವು ಹೇಳಬೇಕಾದ್ರೆ 46ನೇ ಶ್ಲೋಕ ಅಥವಾ 46ನೇ ನಾಮ, 46ನೇ ನಾಮದಿಂದ 111ನೇ ನಾಮದವರೆಗೆ ಅಲ್ಲಿರ್ತಕ್ಕಂಥದ್ದು. ಅಂದರೆ 46ನೇ ಶ್ಲೋಕದಿಂದ ಅಂದರೆ ಅಕುಲಾಯೈ ನಮಃ ಅಂತಕ್ಕಂಥದ್ದು ಅಲ್ಲಿಂದ ಶುರುವಾದರೆ 111ನೇ ನಾಮ ಬಂದು ಬಿಸತಂತು ತನೀಯಸ್ಯೈ ನಮಃ ಅಂತ ಹೇಳ್ತಾರೆ. ಇದು ಸಮಯಾಚಾರ ಸಂಪ್ರದಾಯದಲ್ಲಿ ಬರ್ತಕ್ಕಂಥದ್ದು. ಈ ವಿಚಾರಗಳನ್ನು ಈ ಶ್ಲೋಕಗಳಲ್ಲಿ ಅಂದರೆ 46ನೇ ಶ್ಲೋಕದಿಂದ 111ನೇ ಶ್ಲೋಕದಲ್ಲಿ ಬರ್ತಕ್ಕಂಥ ಇದರಲ್ಲಿ ನಾವು ಅದನ್ನು ಇದರಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಬೋದು. ಅಥವಾ ದಕ್ಷಿಣಾಚಾರ ಅಥವಾ ಸಮಯಾಚಾರ ಸಂಪ್ರದಾಯದಲ್ಲಿ ಅಲ್ಲದೇನೆ ಬೇರೆ 2 ಸಂಪ್ರದಾಯ ಇದೆ. ಇದರ ಈ ಸಮಯಾಚಾರದಲ್ಲೇನೇ 2 ಸಂಪ್ರದಾಯಗಳನ್ನು ಸಹ ಇದೆ. ಅಂದರೆ ಬೀಜಾಕ್ಷರಗಳ ಪುರಸ್ಚರಣೆ ಇಲ್ಲದೇನೆ ಇದರ ಮೂಲಕವಾಗಿ ನಾವು ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದು ಬೀಜಾಕ್ಷರಗಳು ಇಲ್ಲದೇನೆ. ಅದಕ್ಕೆ ಮಹತ್ವ ಒಂದು ಕೊಟ್ಟಿರ್ತಕ್ಕಂಥ ಒಂದು ಪಂಥ. ಅಂದರೆ ಪಂಥ ಅಂತ ಹೇಳಿದ್ರೆ ಪಂಗಡ. ಅಂದರೆ ಈಗ ನೀವೇನು ಕೃಷ್ಣ ಪಂಥ ಅಂತ ನೀವು ಹೇಳ್ತೀರಲ್ವ, ಈ ಇಸ್ಕಾನ್ನವರು ಕೃಷ್ಣ ಪಂಥದವರು ಅಂತ ಅಂದರೆ ಅವರ ಅನುಯಾಯಿಗಳು ಅಂತ ಅದೊಂದು ಗುಂಪು ಪಂಗಡ. ಅದು ಇವರು ಈ ಏನಪ್ಪ ಅಂತ ಹೇಳಿದ್ರೆ ಬೀಜಾಕ್ಷರಗಳಲ್ಲಿ ತೆಕ್ಷರಿ ಅಥವಾ ತೆಕ್ಷರಿ ಅಂದರೆ 3 ಅಕ್ಷರ, ಮತ್ತು ಅಷ್ಟಾಕ್ಷರಿ 8 ಅಕ್ಷರ, ಪಂಚದಶಿ 15 ಅಕ್ಷರ, ಷೋಡಶಿ 16 ಅಕ್ಷರ, ಮತ್ತು ಪಂಚದಶಿಯಲ್ಲೂ ಸಹ ವಿಭಾಗಗಳು. ಅದರಲ್ಲೂ ವಿಭಾಗಗಳು. ಅದರಲ್ಲಿ ವಾಗ್ಭವಕೂಟ, ಕಾಮರಾಜ, ಶಕ್ತಿಕೂಟ ತ್ರಯ ಅಂತ ಹೇಳ್ತೀವಿ. ಅಂದರೆ ಕೂಟತ್ರಯಗಳು ಅಂತ ಹೇಳಿ ವಾಗ್ಭವಕೂಟ, ಕಾಮರಾಜಕೂಟ ಮತ್ತು ಶಕ್ತಿಕೂಟ ಅಂತ ಹೇಳಿ ಈ 3 ಕೂಟತ್ರಯಗಳಲ್ಲೂ ಸಹ ವಿಭಾಗ ಮಾಡಿಕೊಂಡು ಅದರಲ್ಲೂ ವಿಭಾಗ ಮಾಡಿಕೊಂಡು ಅನುಷ್ಠಾನ ಮಾಡ್ತಕ್ಕಂತಹ ಸಂಪ್ರದಾಯವೂ ಸಹ ಇದೆ. ಮತ್ತು 2ನೇ ಪಂಥ ಅಂತ ಹೇಳಿದ್ರೆ ಇದು 1ನೇ ಪಂಥ ಬೀಜಾಕ್ಷರಗಳಿಲ್ಲದೆ ಪುಷ್ಠಾನೆ ಮಾಡ್ಕೊಂಡಾಗ್ತಕ್ಕಂಥದ್ದು ಈ ಕೂಟತ್ರಯಗಳು. ಅದರಲ್ಲಿ 2ನೇ ಪಂಥ ಅಂತ ಹೇಳಿದ್ರೆ ಶ್ರೀಚಕ್ರಾರಾಧನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಶ್ರೀಚಕ್ರಾರಾಧನೆಗೆ ಸಂಬಂಧಪಟ್ಟಿರೋದು ಅಂದರೆ ಸೃಷ್ಟಿ ಸ್ಥಿತಿ ಲಯ ಈ 3ಕ್ಕೂ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಯಾರಪ್ಪ? ಅವಳೇ ಶ್ರೀಶಕ್ತಿ. ಅಂದರೆ ಲಲಿತಾ ತ್ರಿಪುರ ಸುಂದರಿ ಶಕ್ತಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೇ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಶಕ್ತಿ. ಈ ರಹಸ್ಯಗಳನ್ನು ನಾವು ಶ್ರೀಚಕ್ರದಲ್ಲಿ ರೂಪಿಸ್ಕೊಂಡು ಅದನ್ನು ನಾವು ಚಿತ್ರಿಸ್ಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ. ಅದನ್ನು ಚಿತ್ರಿಸ್ಕೊಂಡು ಪ್ರತಿಯೊಂದು ಚಿತ್ರಕ್ಕೂ ಅಲ್ಲಿ ಬರ್ತಕ್ಕಂತಹ ದೇವಿಯ ಶಕ್ತಿಯ ಈ ಅಂಶಗಳನ್ನು ನಾವು ನೋಡಿಕೊಂಡು ಆರೋಪಿಸ್ಕೊಂಡು ಅದನ್ನು ಮಧ್ಯ ಬಿಂದುವಿನಲ್ಲಿ ಆ ಶಕ್ತಿಯನ್ನು ನಾವು ಕೇಂದ್ರೀಕರಿಸ್ಕೊಳ್ಬೇಕು. ಕೇಂದ್ರೀಕರಿಸ್ಕೊಂಡ ನಂತರದಲ್ಲಿ ಆರಾಧಿಸ್ತಕ್ಕಂಥದ್ದು. ಮತ್ತು ಶ್ರೀಚಕ್ರವನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡ್ತಕ್ಕಂಥದ್ದು. ಷೋಡಶೋಪಚಾರ ಅಂತ ಹೇಳಿದ್ರೆ 16 ಉಪಚಾರಗಳಿಂದ. ಅಂದರೆ 16 ಉಪಚಾರಗಳು ಅಂತ ಹೇಳಿದ್ರೆ ಮೊದಲು ಆವಾಹನೆ ಆಗುತ್ತೆ. ಆವಾಹನೆ ಆದಮೇಲಿಂದ ಪ್ರತಿಷ್ಠಾಪನೆ ಆಗುತ್ತೆ. ಆಮೇಲಿಂದ ಮತ್ತೆ ನಾವು ಒಂದಾದಕ್ಕೆ
ನಾವು ಯಾವ ರೀತಿ ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಬೆಳಗ್ಗೆ ಎದ್ದು ಹಲ್ಲು ಉಜ್ಜೋದೇ ಆಗಲಿ, ಸ್ನಾನ ಮಾಡೋದೇ ಆಗಲಿ, ಬಟ್ಟೆ ಹಾಕೊಳ್ಳೋದೇ ಆಗಲಿ, ಹಣೆಗೆ ಕುಂಕುಮಗಳನ್ನು ಇಡೋದೇ ಆಗಲಿ, ಬಟ್ಟೆಗಳನ್ನು ಹಾಕ್ಕೊಳ್ಳೋದೇ ಆಗಲಿ, ಊಟ ತಿಂಡಿಗಳನ್ನು ಮಾಡೋದೇ ಆಗಲಿ, ಈ ರೀತಿಯಾಗಿ ಷೋಡಶೋಪಚಾರ 16 ಸಹ ನಾವು ಮಾಡ್ತೀವಿ. ಆವಾಹನೆ ಮಾಡಬೇಕು ಫಸ್ಟು. ಅಂದರೆ ಆವಾಹನೆ ಅಂದರೆ ಅವ್ರಿಗೆ ಆಹ್ವಾನವನ್ನು ಕೊಡಬೇಕು, ನೀವು ಬಾ ಅಂತ ಹೇಳಿ ಕರ್ಕೊಂಬರ್ಬೇಕು. ಆಮೇಲೆ ಸಿಂಹಾಸನ ಆಸನವನ್ನು ಕೊಡಬೇಕು. ಆಸನವನ್ನು ಕೊಟ್ಟ ಮೇಲಿಂದ ನಾವು ಕೈಕಾಲು ತೊಳಿಬೇಕು. ಅವ್ರಿಗೆ ಕೈಕಾಲುಗಳೆಲ್ಲ ಕೊಟ್ಟಾದ್ಮೇಲಿಂದ ಆಚಮನವನ್ನು ಮಾಡಬೇಕು. ಆಚಮನ ಮಾಡಾದ್ಮೇಲಿಂದ ಅವ್ರಿಗೆ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಮಾಡಾದ್ಮೇಲಿಂದ ಏನು ಮಾಡಬೇಕು, ಅವ್ರನ್ನ ಬೈಯನ್ನೆಲ್ಲನ್ನು ಒರೆಸ್ಕೊಂಡು ನಾವೇನು ಮಾಡ್ತೀವಿ, ಗಂಧವನ್ನು ಇಟ್ಕೊಳ್ತೀವಿ. ಅಂದರೆ ಹಣೆ ಕುಂಕುಮ ಇಟ್ಕೊಳ್ತೀವಿ. ಅದೇ ರೀತಿ ದೇವ್ರಿಗೂ ಗಂಧವನ್ನು ಇಡಬೇಕು, ಅರಿಶಿನ ಕುಂಕುಮವನ್ನು ಇಡಬೇಕು, ನಾವು ಅಲಂಕಾರ ಮಾಡ್ಕೊಳ್ಳೋ ಹಾಗೆ, ಗೊತ್ತಾಯ್ತು. ಆಮೇಲಿಂದ ಹೂವು ಇಡಬೇಕು. ಅಂದರೆ ಆಮೇಲಿಂದ ಸ್ತೋತ್ರವನ್ನು ಮಾಡಬೇಕು. ಸ್ತೋತ್ರವನ್ನು ಮಾಡಿದ ನಂತರ ಏನು ಮಾಡ್ತೀರಿ, ನಾವು ಹೇಗೆ ಕೈ ಮುಗಿತೀವಿ, ನಮಗೂ ಹೊಟ್ಟೆ ಹಸಿಯುತ್ತೆ, ಊಟ ಮಾಡ್ತೀವಿ. ಅದನ್ನು ನೀನು ಊಟ ಮಾಡು ಅಂತ ಹೇಳಿ ಅವ್ರಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿದ ಮೇಲಿಂದ ಏನು ಮಾಡ್ತೀವಿ, ಆರತಿ ಮಾಡಬೇಕು. ಆರತಿ ಮಾಡಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನೀನು ಈಗ ಸ್ವಲ್ಪ ಹೊತ್ತು ಮಲಗು ಅಂತೇಳಿ ಮಲಗಿಸ್ತೀವಿ. ಅದೇ ರೀತಿ ಷೋಡಶೋಪಚಾರ ಪೂಜೆ ನಾವು ದಿನನಿತ್ಯ ಮಾಡ್ತಕ್ಕಂಥ ನಮ್ಮ ಜೀವನದಲ್ಲೂ ನಾವು ಮಾಡೋದೇ ಅದು. ಬೆಳಗ್ಗೆ ಹೇಳ್ತೀವಿ, ಸ್ನಾನ ಮಾಡ್ತೀವಿ, ಬಟ್ಟೆ ಹಾಕ್ತೀವಿ, ಕೈ ಕಾಲು ತೊಳ್ಕೊಳ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಊಟ ಮಾಡ್ತೀವಿ, ಮಲ್ಕೋತೀವಿ. ಮತ್ತೆ ಪುನಃ ಹೇಳ್ತೀವಿ, ಸಾಯಂಕಾಲ ದೀಪ ಹಚ್ತೀವಿ, ಕೈ ಮುಗಿತೀವಿ. ಅದೇ ರೀತಿಯಾಗಿ ಈ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು, 16 ಪೂಜೆಗಳನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಈ ಶ್ರೀಚಕ್ರವನ್ನು ನಾವು ಮನಸ್ಸಿನಲ್ಲೇ ಧ್ಯಾನ ಮಾಡಿಕೊಂಡು ಅದಕ್ಕೆ ಶ್ರೀಚಕ್ರಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಏನಪ್ಪ ಅಂದರೆ ಷೋಡಶೋಪಚಾರ ಪೂಜೆ ಹಾಗೆಯೇ ಹೆಸರು ಕಾಳು, ಹಾಲು, ಪಾಯಸ, ತುಪ್ಪ, ಜೇನು, ಸಕ್ಕರೆ ಇತ್ಯಾದಿಗಳು ಅಥವಾ ಶುಷ್ಕ ಫಲ, ಡ್ರೈ ಫ್ರೂಟ್ಸ್ ಅಂದರೆ ಈ ತ್ರಿಪುರ ಸುಂದರಿಗೆ ಬಹಳ ಇಷ್ಟ. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಅವಳಿಗೆ ನೈವೇದ್ಯ ಮಾಡಬೇಕು. ನಮ್ಮ ಗುರುಗಳು ಅಲ್ಲಿ ಹೋಮಗಿಮಗಳನ್ನು ಮಾಡಬೇಕಾದ್ರೆ ಎಲ್ಲ ನಾವು ಡ್ರೈ ಫ್ರೂಟ್ಸ್ಗಳನ್ನು ತೊಗೊಂಡೋಗಿ ಇಟ್ಕೊಂಡು ನೈವೇದ್ಯ ಮಾಡಿಸ್ತಾ ಇದ್ವಿ. ಅದನ್ನು ಎಲ್ಲರಿಗೂ ಪ್ರಸಾದ ವಿನಿಯೋಗ ಹಾಕಂಥದ್ದು. ಮತ್ತು ಈ ಶ್ರೀವಿದ್ಯಾ ಉಪಾಸಕರು ಯಾವಾಗಲೂ ಸಹ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತೀರಾ, ಕಬ್ಬನ್ನು ತಿನ್ನಬಾರದು. ಇದನ್ನು ತಿಳ್ಕೊಳ್ಬೇಕು. ಶ್ರೀವಿದ್ಯಾ ಉಪಾಸಕರಾಗಿರ್ತಕ್ಕಂಥವ್ರು ಕಬ್ಬನ್ನು ತಿನ್ನಬಾರದು. ಯಾಕೆ ಅಂದರೆ ತ್ರಿಪುರ ಸುಂದರಿ ಕೈಯಲ್ಲಿ ಕಬ್ಬಿನ ಬಿಲ್ಲನ್ನು ಹಿಡ್ಕೊಂಡಿರ್ತಾಳೆ. ಹೌದು, ಆಯುಧ ಅವಳಿಗೆ. ಅದನ್ನು ನಾವು ಕಚ್ಚಿ ತಿಂತೀವಿ, ಅವಳಿಗೆ ಅಪಚಾರ ಮಾಡಿದಾಗುತ್ತೆ. ಮತ್ತು ಹಿಂಡ್ತೀವಿ. ಹಿಂಡ್ಬಿಟ್ಟು ಏನು ಮಾಡ್ತೀವಿ, ಹಾಲನ್ನು ಕುಡಿತೀವಿ. ಆ ಹಿಂಡಿದಾಗ ಏನಾಗುತ್ತೆ ಪಾಪ ಆಕೆ, ನೋವಾಗಲ್ವೇ ಅವಳಿಗೆ, ಅಪಚಾರ ಆಗಲ್ವೇ? ಆದರೆ ಶ್ರೀವಿದ್ಯೆಯಲ್ಲಿ ಇರ್ತಕ್ಕಂಥವ್ರು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಶ್ರೀವಿದ್ಯೆಗೆ ಬಂದಿರತಕ್ಕಂಥವರು ಕಬ್ಬಿನ ಹಾಲನ್ನೇ ಆಗಲಿ ಕಬ್ಬನ್ನೇ ಆಗಲಿ ತಿನ್ನಬೇಡಿ ಅಂತಕ್ಕಂಥ ನನ್ನ ಒಂದು ಅನಿಸಿಕೆ. ಅಂದರೆ ಎಲ್ಲ ಉಲ್ಲೇಖ ಇದೆಯಾ? ಉಲ್ಲೇಖ ಇದೆ. ಅಂದರೆ ನಾವು ಉಲ್ಲೇಖ ಇದೆ ಅಂತ ಹೇಳಿದ್ರೆ, ಉಲ್ಲೇಖ ಇಲ್ಲದೇನೆ ನಾವು ಯೋಚನೆ ಮಾಡೋಣ. ಕೈಯೆಲ್ಲ ಅವಳು ಕಬ್ಬು ಹಿಡ್ದಿರ್ತಾಳೆ, ನೋಡಿದ್ದಾರೆ, ಎಲ್ರಿಗೂ ಗೊತ್ತು. ಅವಳಿಗೆ ಅದೇ ಬಿಲ್ಲು ಬಾಣ ಎಲ್ಲ. ಅದನ್ನು ನಾವು ಕಿತ್ಕೊಂಡು ನಾವು ತಿಂದ್ಬಿಟ್ರೆ ಅವಳಿಗೆ ಅಪಚಾರ ಮಾಡಿದಾಗಲ್ವೇ? ಬಾಯಲ್ಲಿ ಹಾಕೊಂಡು ಕಡಿತೀವಿ, ಆ ರಸ ನುಂಗ್ತೀವಿ, ಅವಳಿಗೆ ಹಿಂಡಿದಾಗುತ್ತೆ, ಅಪಚಾರ ಮಾಡಿದಾಗುತ್ತೆ. ಅದಕ್ಕೆ ಶ್ರೀವಿದ್ಯಾ ಉಪಾಸಕರು ಯಾವತ್ತೂ ಬಿಲ್ಲಿಗೆ ನಾವು ಆ ಕಬ್ಬಿಗೆ ಮರ್ಯಾದೆ ಕೊಡಬೇಕು, ತಲೆ ಬಗ್ಗಿಸ್ಬೇಕು. ಮತ್ತು ಲಲಿತಾ ಸಹಸ್ರನಾಮದಲ್ಲಿ 85ನೇ ನಾಮದಿಂದ ಶುರುವಾಗಿ, 85ನೇ ಹೆಸರಿಂದ ಶುರುವಾಗಿ, ಅಂದರೆ ಶ್ರೀಮದ್ ಭಾಗವಕೂಟೈಕ ಸ್ವರೂಪ ಮುಖ ಪಂಕಜಾಯೇ ನಮಃ ಅಂತ ಹೇಳ್ತೀವಿ. ಅಲ್ಲಿಂದ ಹಿಡಿದು ಕುಲಯೋಗಿನ್ಯೇ ನಮಃ ಅಂತಕ್ಕಂಥ 95ನೇ ಶ್ಲೋಕದವರೆಗೆ, ಅಂದರೆ 85ನೇ ಶ್ಲೋಕದಿಂದ 95ನೇ ಶ್ಲೋಕದವರೆಗೆ, ಅಂದರೆ 10 ಶ್ಲೋಕ. ಇಲ್ಲಿ ಬೀಜಾಕ್ಷರಗಳ ಅನುಷ್ಠಾನ ಮತ್ತು ಆ ಶ್ರೀಚಕ್ರ ನಿಕೇತನಾಯೇ ನಮಃ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಆ ಶ್ರೀಚಕ್ರ ನಿಲಯದಲ್ಲಿ ಬರ್ತಕ್ಕಂಥ ಹೆಸರುಗಳು ಏನಿದೆ ಆ ನಾಮಗಳಿಂದ ಆ ಶ್ರೀಚಕ್ರ ಪೂಜೆಯನ್ನು ನಾವು ಸಂಕೇತ ರೂಪದಲ್ಲಿ ಪೂಜೆಯನ್ನು ಮಾಡ್ತೀವಿ. ಅಂದರೆ ಸಂಕೇತ ರೂಪದಲ್ಲಿ ಅಂತ ಹೇಳಿದ್ರೆ ಆ ಹೆಸರುಗಳ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಚಕ್ರಕ್ಕೆ. ಇದು ಅದ್ವೈತ ದರ್ಶನದಲ್ಲಿ ಹೇಳಿದ್ರೆ ಭಗವತ್ಪಾದರು ಅಂದರೆ ಶ್ರೀ ಶಂಕರಾಚಾರ್ಯರು ಅವರೇನು ಮಾಡ್ತಾರೆ, ಶ್ರೀಚಕ್ರ ಆರಾಧನೆ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವರು ಮಾಡಿದವರು ಶ್ರೀಚಕ್ರಕ್ಕೆ ಪೂಜೆ ಮಾಡಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು ಶ್ರೀಶಂಕರರು. ಮತ್ತು ಶಂಕರಾಚಾರ್ಯರು ದೇವಿಯ ವಿಗ್ರಹವನ್ನು ಸ್ಥಾಪಿಸೋಕ್ಕೆ ಬಂದಾಗಲೆಲ್ಲವೋ ಸಹ ಎಲ್ಲ ಹೋದರೂ ಅವರು ದೇವಿಯನ್ನು ಪೂಜೆ ಸ್ಥಾಪನೆ ಶ್ರೀಚಕ್ರ ಲಲಿತಾ ತ್ರಿಪುರ ಸುಂದರಿನ ಸ್ಥಾಪನೆ ಮಾಡೋಕ್ಕೆ ಹೋದಾಗೆಲ್ಲನೂ ಅವಳ ಮುಂದೆ ಒಂದು ಶ್ರೀಚಕ್ರವನ್ನು ಸ್ಥಾಪನೆ ಮಾಡ್ತಾಯಿದ್ರು. ಇವತ್ತು ನೀವು ಎಲ್ಲೇ ನೋಡಿ, ನೀವು ಯಾವುದೇ ಫೋಟೋ ನೋಡಿ, ಆ ಫೋಟೋ ಮುಂದೆ ಒಂದು ಚಕ್ರವನ್ನು ಶ್ರೀಚಕ್ರ ಇದ್ದೇ ಇರುತ್ತೆ. ಶ್ರೀಚಕ್ರ ಇದ್ದೇ ಇರುತ್ತೆ. ದೇವಸ್ಥಾನಗಳಲ್ಲಿ ಹೋದ್ರೂ ಅಷ್ಟೇ, ದೇವಿ ನಿಂತಿರ್ತಾಳಲ್ಲಿ, ಅವಳ ಮುಂದೆ ಒಂದು ಚಕ್ರವನ್ನು ಇಟ್ಟಿರ್ತಾರೆ, ಇಡಲೇಬೇಕು. ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ನಾವು ಶ್ರೀಚಕ್ರವನ್ನು ನೋಡಲ್ಲ, ಬರೀ ದೇವಿನ ನೋಡ್ತೀವಿ.
ಅದು ಶಿವ ದೇವಾಲಯವೇ ಇರ್ಬೋದು ಅಥವಾ ವಿಷ್ಣು ದೇವಾಲಯವೇ ಇರ್ಬೋದು, ಆ ದೇವಿ ಅಂತಕ್ಕಂಥವಳು ಒಬ್ಬಳೆ ಲಕ್ಷ್ಮಿ. ಹೌದು. ಅವಳ ಮುಂದೆ ಆ ಚಕ್ರ ಇರಲೇಬೇಕು, ಅವಳೇ ಅದರಲ್ಲಿ ಇರೋಳು. ಅಥವಾ ವಿಗ್ರಹ ಇಲ್ಲದೆ ಆದರೂ ಪರವಾಗಿಲ್ಲ, ಚಕ್ರವನ್ನು ಆರಾಧನೆ ಮಾಡಿದ್ರೆ ಅವಳಿದ್ದಾಳೆ ಅಂತಲೇ. ನಾವು ಮನೆಯಲ್ಲೆಲ್ಲ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಚಕ್ರವನ್ನು ಇಟ್ಕೊಂಡು ಪೂಜೆ ಮಾಡಬಹುದು. ಅಂದರೆ ಆ ಚಕ್ರ ಉಪದೇಶ ಆಗಬೇಕು. ಅದನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕೂ ಸಹ ಶ್ರೀಚಕ್ರ ಉಪದೇಶ ಆಗಿ ಆ ಗುರುವಾಗಿರ್ತಕ್ಕಂಥವ್ನು ಹೇಳಿ ನಮಗೆ ಕೊಡಬೇಕು. ಅದನ್ನು ನೀನು ಇದನ್ನು ಪೂಜೆ ಮಾಡು ಅಂತ ಹೇಳಿ ಅಪ್ಪಣೆ ಕೊಡಬೇಕು. ಉಪದೇಶ ಕೊಡೋದು ಬೇರೆ, ಅಪ್ಪಣೆ ಕೊಡೋದು ಬೇರೆ. ಉಪದೇಶ ಕೊಡೋದೇನು, ಮಂತ್ರಗಳನ್ನು ಹೇಳಿಸ್ಕೊಳ್ತೀವಿ, ಪಾಠ ಮಾಡಿಸ್ಕೊಳ್ತೀವಿ ನಾವು. ಪಾಠ ಮಾಡಿದ್ಮೇಲಿಂದ ನೀನು ಇನ್ನೊಬ್ರಿಗೆ ಪಾಠ ಮಾಡು ಅಂತ ಹೇಳೋದು ಅವ್ರ ಆದೇಶ ಕೊಡಬೇಕು. ಅದು ನಮಗೆ ಡಿಗ್ರಿ. ಆವಾಗಲೇನೆ ಈಗ ಎಷ್ಟೋ ಕಡೆಯಲ್ಲಿ ಏನಪ್ಪ ಆಗುತ್ತೆ, ಇದು ಬಿಟ್ಟು ಹೇಳ್ತೀನಿ, ಒಬ್ಬ ಮುಸ್ಲಿಂ ಜ್ಯೋತಿಷಿ ಇದ್ದಾನೆ. ಅವನು ಯಾವ ರೀತಿ ಹೇಳ್ದ ಅಂದರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅವನು ಇಲ್ಲಿಂದ ಸ್ವಲ್ಪ ಒಂದು 50-60 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ. ಅವನು ಮುಸ್ಲಿಂ ಸಂಪ್ರದಾಯದಲ್ಲಿ ಅವನು ಈ ಜ್ಯೋತಿಷ್ಯ ಹೇಳೋನು, ಪರಿಹಾರಗಳನ್ನು ಮಾಡೋನು, ಎಲ್ಲನೂ ಮಾಡ್ತಕ್ಕಂಥ ಅವನು. ಎಷ್ಟೋ ಜನ ಹಿಂದೂಗಳು ಹೋಗ್ತಾರೆ, ನಾನು ಅವನ ಹತ್ರ ಹೋಗಿ ನೋಡಿದ್ದೀನಿ. ಅವನೇನು ಹೇಳ್ದೆ ಅಂದರೆ, ಸುಮ್ಮನೆ ನಾನು ಅವನು ಕೇಳಿದೆ, ನೀನು ನನಗೆ ಈ ವಿದ್ಯೆ ಹೇಳ್ಕೊಡ್ತೀಯಾ ಅಂತ. ವಿದ್ಯೆ ಹೇಳ್ಕೊಡೋದು ಮಾತ್ರ ಅಲ್ಲಪ್ಪ, ಇದು ವಿದ್ಯೆ ಹೇಳ್ಕೊಟ್ಟ ನಂತರದಲ್ಲಿ ನೀನು ಪ್ರಯೋಗ ಮಾಡು ಅಂತ ಹೇಳ್ಬೇಕು ಅವನು. ಗುರು ಹೇಳ್ಕೊಟ್ಟವನು ಬೇಕಾದ್ರೆ ಹೇಳ್ಕೊಡ್ತೀನಿ, ನೀನು ಅದನ್ನು ಪ್ರಯೋಗ ಮಾಡು ಅಂತ ಹೇಳಿದ್ರೆ ಆವಾಗ ನಿನಗೆ ಸಿದ್ಧಿ, ಸುಮ್ಮನೆ ಹೇಳೋದಲ್ಲ. ಹಾಗೆ ಗುರು ಆಗಿರ್ತಕ್ಕಂಥವನು ಗುರುವಿನಿಂದ ಉಪದೇಶ ಪಡೆಯಬಹುದು. ಉಪದೇಶ ಪಡೆದ ನಂತರ ನಾವು ಪ್ರಯೋಗ ಮಾಡಬೇಕಲ್ಲ, ಆ ಪ್ರಯೋಗ ಮಾಡೋದಕ್ಕೆ ಆ ಗುರುನೇ ಅಪ್ಪಣೆ ಕೊಡಬೇಕು. ನೀವು ಪ್ರಯೋಗ ಮಾಡುವಂಥ ಗುರು ಹೇಳಬೇಕು. ಅವಾಗ ಹೇಳಿದ್ರೇ ಅದು ನಮಗೆ ಸಿದ್ಧಿಯಾಗಿರೋದು. ನಾವು ಏನು ಹೇಳ್ಕೊಟ್ಟದ್ದು ಅದು ಸಿದ್ಧಿ ಆಗ್ತಕ್ಕಂಥದ್ದು. ಗುರು ಹೇಳ್ದೇನೆ, ಗುರು ನನಗೆ ಹೇಳ್ಕೊಟ್ಟಿದ್ದಾನೆ, ಹೇಳ್ಕೊಟ್ಟಿರೋದು ಅಷ್ಟೇನೆ, ನೀನು ಅಭ್ಯಾಸ ಮಾಡಿದ್ದೀಯ, ನಿನಗೆ ಅಪ್ಪಣೆ ಕೊಡಬೇಕು, ನೀನು ಇನ್ನೊಬ್ರಿಗೆ ಅದನ್ನು ಪ್ರಯೋಗ ಮಾಡೋನು. ಅದೇ ರೀತಿಯಲ್ಲಿ ಏನಾಗುತ್ತೆ, ಡಾಕ್ಟ್ರಾಗಿರ್ತಕ್ಕಂಥವನು ಓದ್ತಾನೆ, ಡಿಗ್ರಿ ತಗೋತಾನೆ, ಅಲ್ಲಿ ಪ್ರಯೋಗ ಮಾಡೋದಕ್ಕೆ ಎಲ್ಲಿ ಕಳಿಸ್ತಾನೆ, ಲ್ಯಾಬಿಗೆ ಕಳಿಸ್ತಾನೆ. ಗುರು ಆಗಿರ್ತಕ್ಕಂಥವ್ನು ಅವನು ಕೂತ್ಕೋತಾನೆ, ನೀನು ಇದನ್ನು ಮಾಡು ಅಂತ ಹೇಳಿ ಅವನು ತೋರಿಸ್ತಾ ಇರ್ತಾನೆ, ಅದನ್ನು ಅವನು ಮಾಡ್ತಾ ಇರ್ತಾನೆ. ಅದು ಇರೋದು. ನಾವು ಗುರು ಅಪ್ಪಣೆ ಕೊಟ್ಟರೆ ಮಾತ್ರ ನಾವು ಮಾಡೋದು. ಸರ್ಟಿಫಿಕೇಟ್ ಸಿಕ್ದಂಗೆ. ಹೌದು. ಈ ವಿದ್ಯೆಯಲ್ಲಿ ಬರ್ತಕ್ಕಂಥದ್ದನ್ನು ಅದೇನೆ. ಇದರಲ್ಲಿ ಬರ್ತಕ್ಕಂಥ ಹಂತಗಳು ಬೇರೆ ಬೇರೆ ಇರುತ್ತೆ. ಅಷ್ಟು ಹಂತಗಳನ್ನು ಮುಗಿಸ್ಕೊಂಡು ಬಂದ್ರೂ ಸಹ ಕೊನೆಯಲ್ಲಿ ಮಹಾಷೋಡಶಿ ಉಪದೇಶ ಆಗಬೇಕಾದರೆ ಈ ಹಂತಗಳನ್ನೆಲ್ಲನೂ ತಪ್ಪಿಕೊಂಡು ಬರಬೇಕು, ನಾವು ಪಾಸ್ ಮಾಡ್ಕೊಂಡು ಬರಬೇಕು, ಜಪಗಳನ್ನು ಮಾಡಿ. ಕೊನೆಯಲ್ಲಿ ಬರ್ತಕ್ಕಂಥದ್ದು ಮಹಾಷೋಡಶಿ. ಈ ಮಹಾಷೋಡಶಿ ಅದಲ್ಲದೇನೆ ಗುಹ್ಯ ಷೋಡಶಿ ಅಂತ ಒಂದಿದೆ. ಇದೇ ಷೋಡಶಿನಲ್ಲೇ ಗುಹ್ಯ ಷೋಡಶಿ. ಈ ಗುಹ್ಯ ಷೋಡಶಿ ಅಲ್ಲದೇನೆ ಪರಾತ್ಪರ ಷೋಡಶಿ. ಅದಕ್ಕಿಂತ ದೊಡ್ಡದು. ಈ ಗುಹ್ಯ ಷೋಡಶಿಗಿಂತ ದೊಡ್ಡದು ಪರಾತ್ಪರ ಷೋಡಶಿ. ಆ ಪರಾತ್ಪರ ಷೋಡಶಿಗಿಂತ ಇನ್ನೂ ದೊಡ್ಡದಾಗಿರ್ತಕ್ಕಂಥದ್ದು ಪರಾಪರ ಷೋಡಶಿ. ಅದರಲ್ಲಿ ಮಂತ್ರಗಳು ಇನ್ನೂ ಹೆಚ್ಚಾಗ್ತಾ ಬೇಕಾದಷ್ಟು. ಅದನ್ನು ಕಲಿಬೇಕಾದ್ರೆ ಬಹಳ ಕಷ್ಟ. ಈ ಗುಹ್ಯ ಷೋಡಶಿನೂ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ. ಅದು ತಿಳಿದಿರತಕ್ಕಂತಹ ಗುರುನೇ ಅದನ್ನು ಉಪದೇಶ ಕೊಡ್ತಕ್ಕಂಥದ್ದು ಗುಹ್ಯ ಷೋಡಶಿನ. ನನ್ನ ಗುರುಗಳು ನನಗೆ ಮಹಾಷೋಡಶಿ ಆದ ನಂತರದಲ್ಲಿ ಗುಹ್ಯ ಷೋಡಶಿನ ಹೇಳಿದ್ರು ನಿಮಗೆ. ಗುಹ್ಯ ಷೋಡಶಿ ಮಂತ್ರನ ಹೇಳಿದ್ರು, ಬೀಜಾಕ್ಷರ ಮಂತ್ರ, ಮೂಲ ಮಂತ್ರನ ಹೇಳಿದ್ರು. ಅದು ಬಾಯಿ ತಪ್ಪೇನಾಯ್ತು, ಇದೇ ಥರ ನನ್ನ ಗುರು ಶಿಷ್ಯ ಒಬ್ಬರು, ನನಗಿಂತ ಸೀನಿಯರ್ ಅವರು, ನನ್ನ ಗುರುಗಳ ಶಿಷ್ಯ, ಅವರು ಮಹಾಷೋಡಶಿನಲ್ಲೇ ಇದ್ದರು. ಬಾಯಿ ತಪ್ಪಿ ಬಂದಾಗ ಇಲ್ಲಿ ಈ ಎಪಿಸೋಡ್ ಯಾವುದೋ ಹಿಂದಿನ ಎಪಿಸೋಡ್ಗಳಲ್ಲಿ ಗುಹ್ಯ ಷೋಡಶಿ ಅಂತ ಒಂದು ಹೇಳ್ಬಿಟ್ಟಿದ್ದೆ ನಾನು. ಹೌದು, ಹೇಳಿದ್ರಿ ನೀವು. ಅದನ್ನು ಅವ್ರನ್ನ ತಿಳ್ಕೊಂಡು ನನ್ನನ್ನು ಪೀಡಿಸೋಕೆ ಶುರು ಮಾಡಿದ್ರು. ನೀವು ಅದನ್ನು ನನಗೆ ಹೇಳ್ಕೊಡಿ. ಕೂದ್ರೆ ಮಧ್ಯದಲ್ಲಿ ಫೋನ್ ಮಾಡೋರು. ಇನ್ನೊಂದು ದಿನ ಏನಾಯಿತು, ಮೈಸೂರಿಗೆ ಬರ್ತಾಯಿದ್ದೀನಿ, ನಿಮ್ಮ ಮನೆಗೆ ಬರ್ಬೇಕು ನಾನು ಅನ್ನೋದು. ಬನ್ನಿ ಅಂತ ಅಂದೆ. ಬಂದರು. ಷೋಡಶಿ ಹೇಳ್ಕೊಡಿ, ನನಗೆ ಗುಹ್ಯ ಷೋಡಶಿ ಉಪದೇಶ ಕೊಡಿ. ಕೂತರು. ಬೆಳಗ್ಗೆ ಎಷ್ಟು 5 ಗಂಟೆಗೆ ಬಿಟ್ಟಿದ್ದಾರೆ ಗೊತ್ತೈತೆ, 8 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಸ್ನಾನ ಮಾಡಿಲ್ಲ ಇನ್ನು. ನಾನು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ನಾನು ನನ್ನ ಜಪ ಮುಗಿಸ್ಕೊಂಡು ಆಮೇಲಿಂದ ಅವ್ರಿಗೆ ಉಪದೇಶ ಕೊಟ್ಟೆ ಅಭ್ಯಾಸ ಮಾಡಿ. ಆದರೆ ಈ ಗುಹ್ಯ ಷೋಡಶಿಯನ್ನು ಕೊಡ್ತಕ್ಕಂತಹದ್ದು ನನ್ನ ಗುರು ನನಗೆ ಹೇಳಿದ್ದು, ನೀನು ಅಭ್ಯಾಸ ಮಾಡು ಅಂತ. ಆದರೆ ಉಪದೇಶ ಕೊಟ್ಟಿದ್ದು ನನಗೆ ಉಪದೇಶ ಕೊಡ್ಬೋದು ಅಂತ ಅರ್ಹತೆ ಕೊಟ್ಟರು, ಅಭ್ಯಾಸ ಮಾಡು ಅಂತಲೂ ಹೇಳಿದ್ರು. ಆದರೆ ನನ್ನ ಈ ಗುಂಪುಗಳು ನನಗಿಂತ ಸೀನಿಯರ್ ಇರ್ಬೋದು ಅಥವಾ ನನ್ನ ಜೊತೆಯಲ್ಲಿದ್ದ ಗುರು ಶಿಷ್ಯರು ಇವರುಗಳಲ್ಲಿ ಗುಹ್ಯ ಷೋಡಶಿಯನ್ನು ಕೊಟ್ಟಿರ್ತಕ್ಕಂಥ ಉಪದೇಶ ತಗೊಂಡವ್ರು ನಾನು ಒಬ್ಬನೇ. ಅಂದರೆ ನಿಮ್ಮ
ಗುರುಗಳಿಂದ ರಾ ಸತ್ಯನಾರಾಯಣ ಅವರ ಅದರಿಂದ ನನಗೆ ಅದನ್ನು ನನ್ನ ರಾ ಸತ್ಯನಾರಾಯಣ ಅವರೇ ಗುಹಿಸೋಡಿಸಿಯನ್ನು ಕೊಟ್ಟರು. ಆದರೆ ಅವರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಸಾಧಾರಣ ಈಗ ನನಗನ್ನ ಯಾರು ಕೇಳಿದ್ರು ಗುಹಿಸೋಡಿಸಿ ನನಗೆ ಉಪದೇಶ ಕೊಡಿ ಅಂತ ಹೇಳಿ ಬಂದಿದ್ರು. ಅವ್ರು ಹೇಳಿದ್ದು ಏನು ಅಂದರೆ, ನಾನು ಬಹಳ ಕಡೆ ಪ್ರಯತ್ನ ಪಟ್ಟೆ, ನಾನು ಇದನ್ನು ಯಾವುದನ್ನು ನಾನು ಕೇಳೇ ಇಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳಿದ್ರು. ನೀವು ಗೊತ್ತಿರೋದ್ರಿಂದ ನೀವು ನನಗೆ ಉಪದೇಶ ಕೊಡಿ ಅಂತ ಹೇಳಿ ಬಂದರು. ಅಂದರೆ ಎಲ್ಲ ಬೀಜ ಮಂತ್ರ ಎಲ್ಲ ಒಂದೇನೇ ಇರುತ್ತೆ, ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಅದರಲ್ಲಿ ಕೆಲವು ಅಕ್ಷರಗಳು ಬೇರೆ ಸೇರ್ಪಡೆ ಆಗಿರುತ್ತೆ. ಅಂದರೆ ಮಾಡ್ತಕ್ಕಂಥ ಅನುಷ್ಠಾನ ಇರ್ತಕ್ಕಂಥದ್ದು ಒಂದೇನೇ. ಅದ್ರಲ್ಲಿ ಮಾಡಿ ಅಂತ ಹೇಳಿ ನನಗೆ ಉಪದೇಶ ಕೊಟ್ಟು, ಅದಕ್ಕೆ ನಾನು ಮಾಡಬೇಕಾದ್ರೆ ಫಸ್ಟ್ ಅದನ್ನು ಒಂದು 8 ಜಪ ಮಾಡಿಕೊಂಡು ಆಮೇಲೆ ಮಾಮೂಲಿ ಷೋಡಶಿ ಮಂತ್ರವನ್ನು ನಾವು ಜಪ ಮಾಡ್ತಾಯಿರ್ತೀನಿ ನಾನು. ಈ ರೀತಿಯಾಗಿರ್ತಕ್ಕಂಥದ್ದು ಈ ಸೌಂದರ್ಯ ಲಹರಿಯನ್ನು ಇವರು ಶ್ರೀ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ರು. ಅಂದರೆ ಎಲ್ಲೆಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲೆಲ್ಲ ಒಂದೊಂದು ಶ್ರೀಚಕ್ರವನ್ನು ಇಟ್ಟು ಅಲ್ಲಿ ದೇವಿಯ ವರ್ಣನೆಯನ್ನು ಮಾಡ್ತಾ ಅವರು ಈ ಸೌಂದರ್ಯ ಲಹರಿಯನ್ನು ಹೇಳ್ತಾ ಬಂದರು. ಆ ಸೌಂದರ್ಯ ಲಹರಿನಲ್ಲೂ ಸಹ 100 ಶ್ಲೋಕಗಳಿದೆ. ಆ 100 ಶ್ಲೋಕಗಳಿಗೂ ಸಹ ಒಂದೊಂದು ಯಂತ್ರಗಳಿದೆ. ಆ ಒಂದೊಂದು ಯಂತ್ರಗಳನ್ನು ಸಹ ಒಂದೊಂದು ರೀತಿ ಕಾಮ್ಯಕ್ಕೆ ಪೂಜೆ ಮಾಡ್ತಕ್ಕಂಥದ್ದು. ಅದನ್ನು ಕ್ರಮಬದ್ಧವಾಗಿ ಮಾಡಿ ಹೋಮ ಮಾಡಿದ್ರೆ ಅದರ ಫಲ ಸಿಗುತ್ತೆ ಅಂತ ಹೇಳಿ ಒಂದು ಮಂಡಲ ಪೂಜೆ ಮಾಡಬೇಕು ಅದಕ್ಕೆ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಇಲ್ಲಿಗೆ ಈ ಶ್ರೀ ಶಂಕರಾಚಾರ್ಯರಲ್ದೇನೆ ಈ ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂಥದ್ದು ಇನ್ನೂ ಒಬ್ಬರನ್ನ ಹೇಳೋದಕ್ಕೆ